ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸವದತ್ತಿಯಲ್ಲಿ ಬೇಡ ಬ್ರೋ ಅಭಿಯಾನಕ್ಕೆ ವಿಶ್ವಾಸ ವೈದ್ಯರಿಂದ ಚಾಲನೆ. ಮಾದಕ ದ್ರವ್ಯಗಳಿಂದ ದೂರವಿರಲು ವಿದ್ಯಾರ್ಥಿಗಳಿಗೆ ಕರೆ. ಸವದತ್ತಿ ಬೆಳಗಾವಿ ಜಿಲ್ಲಾ ಪೊಲೀಸ್ ಹಾಗೂ ಸವದತ್ತಿ ಪೊಲೀಸ್ ಠಾಣೆಯ ಆಶ್ರಯದಲ್ಲಿ ಸವದತ್ತಿ ತಾಲೂಕಿನ ಯಡ್ರಾವಿ ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಬೇಡ ಬ್ರೋ ಅಭಿಯಾನಕ್ಕೆ ವಿಶ್ವಾಸ ವೈದ್ಯರವರು ಚಾಲನೆ ನೀಡಿದರು ಹಾಗೂ ಮಾದಕ ದ್ರವ್ಯಗಳಿಂದ ದೂರವಿರಲು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇಂದಿನ ಯುವ ಜನತೆ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗದೆ ಶಿಕ್ಷಣ ಹಾಗೂ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ತಿಳಿಸಿದರು. ಡ್ರಗ್ ವ್ಯಸನವು ವೈಯಕ್ತಿಕ ಬದುಕು, ಕುಟುಂಬ ಮತ್ತು ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವ ದುಶ್ಚಟವಾಗಿದ್ದು ಅದನ್ನು ತೊಡೆದು ಹಾಕಲು ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದರು. ತಾಲೂಕಿನ ಶಾಸಕರಾದ ವಿಶ್ವಾಸ ವೈದ್ಯ, ಡಿವೈಎಸ್ಪಿ ಚಿದಂಬರ ಮಡಿವಾಳ, ಟಿಎಚ್ಒ ಶ್ರೀಪ್ರಸಾದ್, ಸಬ್ಸಿಲ್ಸ್ ಸಿಪಿಐ ಸುರೇಶ್ ಬಂಡೆಗುಂಬಳ ಮಾತನಾಡಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಸಾಮಾಜಿಕ ದುಷ್ಪರಿಣಾಮಗಳು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಹೆಗ್ಗಣ್ಣನವರ, ತಾಲೂಕು ತಹಶೀಲ್ದಾರ್ ಅಬಕಾರಿ ಸಿಪಿಐ ಧಾವಲ್, ಸಿಡಿಪಿಒ ಅಮೃತ್ ಸಾನಿಕೊಪ್ಪ, ಶ್ರೀ ಸಂಗಬಸಯ್ಯ ಪೌರಾಯುಕ್ತರು, ಪಿಎಂ ಶ್ರೀ ಆದರ್ಶ ವಿದ್ಯಾಲಯ ಪ್ರಿನ್ಸಿಪಲ್ ಆರ್ಎಫ್ ಮಾಗಿ, ಎಸ್ಡಿಎಂಸಿ ಅಧ್ಯಕ್ಷರು ಕಾಳಪ್ಪನವರ್, ಅಶೋಕ್ ಮುರಗೋಡ, ಪಕ್ರು ಸಾಬ ದೊಡ್ಡಮನಿ, ಅಮೀರ್ ಗೋರಿನಾಯಕ, ಮಂಜು ಪಾಚಂಗಿ ಹಾಗೂ ಗಣ್ಯರು ಸೇರಿದ್ದರು. ಜಿಲ್ಲಾ ವರದಿ ಅಸ್ಲಂ ನಿಪ್ಪಾಣಿ. ಲೊಕೇಶನ್ ಸವದತ್ತಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕರ್ನಾಟಕ ಸರ್ಕಾರ ಆಯೋಜಿಸುವಂತ ವ್ಯಸನ ಮುಕ್ತವಾದಂಥ ಮಾದಕ ವಸ್ತುಗಳನ್ನು ಹೋಗಲಾಡಿಸಿ ವ್ಯಸನ ಮುಕ್ತ ಕರ್ನಾಟಕ ಭಾರತವನ್ನು ಮಾಡಬೇಕಿರುವಂಥ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಕ್ರಮದ ಮಾಡುವುದರ ಉದ್ದೇಶದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಡಿಎಸ್ಪಿ ಆಗಿರುವಂತಹ ಸಾಮಾನ್ಯ ಚಿದಂಬರ ಮಡಿವಾಳ ಸರ್ ಅವರು ವಿಸ್ತರವಾಗಿ ನಮ್ಮೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಇತ್ತೀಚಿನ ದಿನಮಾನಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಈ ಸಮಾಜದಲ್ಲಿ ಈ ಡ್ರಗ್ಸ್ ಮಾದಕ ವಸ್ತುಗಳನ್ನ ಅದರಲ್ಲಿ ವಿಶೇಷವಾಗಿ ಶಹರ ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನ ನಾವು ಗಮನಿಸ್ತೀವಿ. ಸುಮಾರು 1,40,00,000 ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಈ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ಸುಮಾರು 2,40,00,000ಕ್ಕಿಂತ ಹೆಚ್ಚು ಜನರು ಅನೇಕ ವಿವಿಧ ಡ್ರಗ್ಸ್ಗಳು ಇವತ್ತು ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಈ ತರ ಇಂಜೆಕ್ಷನ್ಗಳನ್ನ ತಗೊಳ್ಳೋದು ಮುಖಾಂತರ ಇವತ್ತು ತಮ್ಮ ಮನೆ ಕುಟುಂಬವನ್ನ ಹಾಳು ಮಾಡುವಂತ ವ್ಯವಸ್ಥೆಯನ್ನು ನಾವೆಲ್ಲರೂ ನೋಡಿದ್ವಿ. ಅದು ಆಗಬಾರದು ಅನ್ನುವಂಥ ಉದ್ದೇಶ ನಮ್ಮೆಲ್ಲ ಈ ಪೊಲೀಸ್ ಇಲಾಖೆಯವರು ಎಲ್ಲ ವಿದ್ಯಾರ್ಥಿನಿಯರಿಗೆ ಇವತ್ತು ನಾವು ತಮಗೆ ವಿನಂತಿಯನ್ನು ಮಾಡ್ತೇವೆ. ತಮ್ಮ ಕುಟುಂಬದ ತಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟು ಈ ಶಾಲೆಗೆ ಕಾಲೇಜಿಗೆ ಕಳಿಸಿರ್ತಾರೆ. ಇದರಿಂದ ಬಹಳಷ್ಟು ದೂರವಿದ್ದು ತಮ್ಮ ಒಳ್ಳೆಯ ಗೆಳೆಯರಿಗೆ ಗೆಳೆಯರೊಂದಿಗೆ ಯಾರೇ ಅಂತ ಕುಸಿತ ಮಾಡುವಂತ ಗೆಳೆಯರು ಕೂಡ ಅವರಿಗೆ ತಿಳುವಳಿಕೆಯನ್ನ ಹೇಳಿ ಈ ಒಂದು ಮಾದಕ ವಸ್ತುವಿನಿಂದ ದೂರ ಇರುವಂತಹ ಪ್ರಯತ್ನವನ್ನ ತಾವೆಲ್ಲರೂ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಯಾಕಂತಂದ್ರೆ ತಾವೆಲ್ಲರೂ ನಮ್ಮ ದೇಶದ ಭವಿಷ್ಯ. ಈಗಾಗಲೇ ನಮ್ಮ ದೇಶದ ಬೆಳೆದು ಮುಂದಿನ ನಮ್ಮ ದೇಶದ ಭವಿಷ್ಯ ತಾವೆಲ್ಲರಿಂದ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನ ಮಾಡುವ ಮುಖಾಂತರ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರ ಹೋಗಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಒಳಗಾಗ್ತಾ ಮಟ್ಟದಲ್ಲಿ ಹಾಗೂ ಮನಸ್ಸಿಗೆ ಹತ್ತುವಂಗೆ ಈ ಅಭಿಯಾನವನ್ನ ಕೈಗೊಳ್ಳಬೇಕಾಗ್ತದೆ. ಇವತ್ತು ಬೆಳಗ್ಗೆ ನಾನು ಇವತ್ತಿದ್ದೇ ನೋಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಒಂದು ಹುಡುಗ 15 ವರ್ಷ, ಈಗ 10 ತಾಸಾಗಿದೆ. ಆ ಹುಡುಗ ಸವದತ್ತಿ ಪೊಲೀಸ್ ಠಾಣೆ ಹಾಗೂ ಆದರ್ಶ ವಿದ್ಯಾಲಯ ಸಹಯೋಗದಲ್ಲಿ ಈ ಒಂದು ಡ್ರಗ್ಸ್ ನಿಷೇಧಿತ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು
ಮತ್ತು ಜನಪ್ರಿಯ ಶಾಸಕರು ಸನ್ಮಾನ್ಯ ವಿಶ್ವಾಸ ವೈದ್ಯ ಸಾಹೇಬರಿಗೆ ಒಂದು ಈ ವೇದಿಕೆ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮಾನ್ಯ DSP ಸಾಹೇಬರು ಹೋಗುತ್ತಾರೆ. ಥ್ಯಾಂಕ್ ಯು ಸರ್. ಈ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೆ ಶೋಭೆ ತಂದಂತ ಮತ್ತು ನಮ್ಮ ಉಪವಿಭಾಗದ ಹೆಮ್ಮೆಯ ರಾಮದುರ್ಗ DYSP ಸಾಹೇಬರಾದಂಥ ಚಿದಂಬರ ಸಾಹೇಬರಿಗೂ ಸಹಿತ ನಮ್ಮ ಸಿಬ್ಬಂದಿಯರು ಹೋಗುಚ್ಚರಿಡುವ ಮೂಲಕ ಸ್ವಾಗತವನ್ನು ಕೋರುತ್ತೇವೆ.